ಥ್ಯಾಂಕ್ ಯು ಕರ್ಣ. ಮತ್ತೊಂದ್ಸಲ ಹುಟ್ಟು ಬಂದಾಗಾಯ್ತು ನನಗೆ. ನೀವೇನಾದರೂ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಂಗೆ ಯಾಕೋ ಭಯ ಆಗ್ತಿದೆ. ಮಗುಗೇನಾದರೂ ಆಗಿರುತ್ತಾ? ನಿತ್ಯ ಒಂದ್ಸಲ ಆರಾಮಾಗಿ ಪೂರ್ತಿ ಉಸಿರು ತಗೊಂಡ್ಬಿಡಿ. ನಿಮಗೆ ಎಲ್ಲಾದರೂ ಏನಾದರೂ ಪೇನ್ ಅನ್ನಿಸ್ತಿದ್ಯಾ? ಇಲ್ಲ. ತಲೆ ತಿರುಗ್ದಂಗೆ ಏನಾದರೂ ಆಗ್ತಿದ್ಯಾ? ಬ್ಲೀಡಿಂಗ್ ಸೆನ್ಸೇಷನ್ ಏನಾದರೂ ಇದೆಯಾ? ಏನೂ ಆಗಿಲ್ಲ, ದೇವ್ರ ದೊಡ್ಡವನು. ಸರ್, ಸದ್ಯಕ್ಕೆ ನಮ್ಮ ಕಣ್ಣಿಗೆ ನೀವೇ ದೇವ್ರ ಥರ ಕಾಣಿಸ್ತಿರೋದು. ನಿಜ ಕರ್ಣ, ಆ ದೇವರೇ ನಿಮ್ಮನ್ನ ಕಳಿಸಿದ್ದು ಅನ್ಸುತ್ತೆ. ನನ್ನನ್ನೇ ಎಷ್ಟು ಸಲ ಕಾಪಾಡಿದ್ದೀರಾ ನೀವು. ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕ ಪದ. ತೇಜಸ್ ಅವರೇ, ನಿತ್ಯವ್ರನ್ನ ರೂಮಿಗೆ ಕರ್ಕೊಂಡು ಹೋಗಿ. ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲೆ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ನಿತ್ಯ, ನಿಧಿ, ಕರ್ಣ, ನೀವಿಬ್ರು ನಮ್ಮ ಜೊತೆನೇ ಇರಿ. ಯಾಕೋ ಮನ್ ಸರಿ ಇಲ್ಲ, ಏನೋ ಒಂಥರ ಭಯ. ಇದೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿರೋದು. ಆ ಚಿಕ್ಕ ಹುಡುಗಿ ಎಲ್ಲೋದ್ಲು ಅಂತಾನೂ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಎಲ್ಲರೂ ಒಟ್ಟಿಗೆ ಇರೋಣ ಅಂತ. ನೀವೀಗ ತೇಜ ಜೊತೆ ಹೋಗಿರಿ, ನಾವು ಬರ್ತೀವಿ. ಯಾಕೆ ಹೀಗೆ ಆಡ್ತಾ ಇದ್ದಾಳೆ ಇವಳು? ಏನಾಗಿಲ್ಲ ಅಂತ ನಾನು ಕೇಳೋದಕ್ಕೆ ಹೋದರೆ ಕಣ್ಣನ್ನೇ ವಹಿಸ್ಕೊಂಡು ಮಾತಾಡ್ತಾ ಇದ್ದಾಳೆ. ಜೊತೆಗೆ ಹೋಗೋಣ ಅಂದರೆ ಭಯ ಆಗುತ್ತೆ, ಕರ್ಣ ಬರಲಿ ಅಂತಾಳೆ. ಅಂದರೆ ನಾನೇನು ಇವಳಿಗೆ? ನಾನು ಯಾಕಿದ್ದೀನಿ ಇವಳ ಜೀವನದಲ್ಲಿ? ನನ್ನ ಮೇಲೆ ನಂಬಿಕೆನೇ ಇಲ್ವಾ ಇವಳಿಗೆ? ನನಗಿಂತ ಕರ್ಣನೇ ಹೆಚ್ಚಾಗೋದ್ನಾ? ತೇಜಸ್ಗೆ ನಿತ್ಯ ನನ್ನ ಜೊತೆ ಮಾತಾಡ್ತಿರೋದು ಬೇರೆ ಥರನೇ ಅನ್ನಿಸ್ತಿದೆ. ನನ್ನಿಂದ ಅವರಿಬ್ಬರ ಸಂಬಂಧಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು.